ವೀಕ್ಷಕರೇ, ದಿನಾಂಕ 24/2/2025 ಕೊಟ್ಟೂರು ಪಟ್ಟಣದ ಬಣಕಾರ ಕೆಂಚಪ್ಪ ಎಂಬ ರೈತನ ಪಶುಗಳ ಮೇವಿನ ಬಡವಿಗೆ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು, ಕೆಂಚಪ್ಪನವರು ಖರೀದಿಸಿ ಸಂಗ್ರಹಿಸಿದ್ದ ಮೇವು ಬೆಂಕಿಯಿಂದ ಸುಟ್ಟು ಕರಕಲಾಗಿದೆ. ಬೆಂಕಿಯನ್ನು ನಂದಿಸಲು ಕೊಟ್ಟೂರು ತಾಲೂಕು ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸುವ ಕಾರ್ಯ ನಿರ್ವಹಿಸಿದರು. ಘಟನೆಯಿಂದ ನಷ್ಟಕ್ಕೆ ಒಳಗಾದ ಕೆಂಚಪ್ಪ ಅವರು ಈ ಅನಾಹುತಕ್ಕೆ ಸರ್ಕಾರದಿಂದ ಪರಿಹಾರ ನೀಡಬೇಕೆಂದು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಒತ್ತಾಯಿಸಿದರು. ಕೆಂಚಪ್ಪ ಅವರು ಒಟ್ಟು 8ರಿಂದ 10 ರಿಟೇಕ್. ಕೆಂಚಪ್ಪನವರು ಒಟ್ಟು 8ರಿಂದ 12 ಹಸುದನ ಕರುಗಳನ್ನು ಸಾಕುತ್ತಿದ್ದು, ಹಾಲು ಉತ್ಪಾದನೆಯಿಂದ ಅವರು ಜೀವನ ನಡೆಸುತ್ತಿದ್ದು, ದನಕರುಗಳಿಗಾಗಿ ಖರೀದಿಸಿ ತಂದು ಸಂಗ್ರಹಿಸಿದ್ದ ಹುಲ್ಲಿನ ಬಣವೆ ಸುಟ್ಟಿರುವುದರಿಂದ ಕಂಗಾಲಾಗಿರುವುದು ನಿಜಕ್ಕೂ ಸತ್ಯ ಘಟನೆ. ನಷ್ಟಕ್ಕೆ ಒಳಗಾದ ಕೆಂಚಪ್ಪನವರಿಗೆ ಸರ್ಕಾರದಿಂದ ಪರಿಹಾರ ಸಿಗಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ. ಕೊಟ್ಟೂರು ತಾಲೂಕು ವರದಿಗಾರರು ಅಜ್ಜಯ್ಯ ಪೂಜಾರ್. ಇದು ಗರುಡ ನ್ಯೂಸ್, ವಿಜಯನಗರ. ಬೇರೆ ಕಡೆಗಿಂದ ಬೇರೆ ಹೊಲಗಳಿಂದ ಖರೀದಿ ಮಾಡಿ, ಬೇರೆ ರೈತರಿಂದ ಖರೀದಿ ಮಾಡಿ ತಂದು ಶೇಖರಣೆಯಿಟ್ಟಿರ್ತಕ್ಕಂಥ ಒಂದು ಬಣವೆ ಇದು. ಆದ್ದರಿಂದ ಇದಕ್ಕೆ ಪಟ್ಟಣ ಪಂಚಾಯಿತಿಯವರು ಅಥವಾ ತಾಲೂಕು ಕಚೇರಿಯಿಂದ ತಹಸೀಲ್ದಾರರು ಕೂಡ ಇದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು. ಯಾಕಂದರೆ ಇದು ಬಡವ ಆಗಿದ್ದರಿಂದ ಇವರು ಇದರಲ್ಲೇ ಸುಮಾರು 16 ದನಗಳನ್ನು ದನಕರುಗಳು ಕಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು. ಸೊ ಇವರು ಜೀವನೋಪಾಯ ಇರೋದೇ ಹಾಲು ಹಾಕಿ ಮತ್ತು ಹಸುಗಳನ್ನು ಸಾಕಿ. ಅದು ನೀವು ಎಷ್ಟು ಬಣವೆ ಹಾಕಿದ್ರಿ ನೀವು? ಸರ್, ನಮ್ಮ 6ರಿಂದ 7 ಲೋಡ್ ಬಣವೆ ಹಾಕಿದ್ವಿ. ನಮ್ಮ ಹೊಲ್ದಾಗ ಇತ್ತು ಅಥವಾ ಬೇರೆ ಹೊಲ್ದಾಗ ತಗೊಂಬಂದಿದ್ವಿ. ಸುಟ್ಟು ಹೋಗ್ಬಿಡತ್ತೆ ಸರ್ ಅದು. ನಿಮ್ಮ ಮನಸ್ಸಿಗೆ ಈಗ ಏನು? ಸರ್, ನಾವು ಬಡವರು ಇದೀವಿ, ಬೇರೆ ಹತ್ರ ರೊಕ್ಕ ಕೊಟ್ಟು ತಗೊಂಬಂದಿರ್ತೀವಿ. ಅದು ಸುಟ್ಟೋಗೈತಿ. ನಾವು ಬಡವರು ಇದೀವಿ, ಗೌರ್ಮೆಂಟ್ಲಿಂದ ಪರಿಹಾರ ಬರೋಂಗೆ ಮಾಡಿ. ಎಷ್ಟು ಹಾಕಿದ್ರಿ ನೀವು? ಎಷ್ಟು ಲೋಡ್ ಹಾಕಿದ್ರಿ ಬಣವೆ ನೀವು ಇಲ್ಲಿ? 6ರಿಂದ 7 ಲೋಡ್ ಹಾಕಿದ್ವಿ. ನೀವು ಸ್ವಂತ ದುಡ್ಡು ಕೊಟ್ಟು ತಾಂಬಂದು ಹಾಕಿರ್ತಕ್ಕಂಥ ಬಣವೆಗಳ ಇವು? ಸ್ವಂತ ದುಡ್ಡು ಕೊಟ್ಟು ತಗೊಂಬಂದು ಹಾಕ್ತಿರ್ತಕ್ಕಂಥ ಬಡವೆಗಳು. ಎಷ್ಟು ಖರ್ಚು ಮಾಡಿರ್ಬೋದು ನೀವು ಇದಕ್ಕೆ? ಒಂದು 70ರಿಂದ 80 ಸಾವಿರ ರೂಪಾಯಿ ಖರ್ಚಾಗಿದೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ದುರ್ಗೇಶ್ ಅಂತೇಳಿ. ಹಾಂ ಸರ್. ಈಗ ಸುಮಾರು ವರ್ಷದಿಂದ ಬಂಡಿ ಹುಡ್ಕಂತ ಹಣಿಗಾರಿಕೆ ಮಾಡ್ಕೊಂತ ಅದನ್ನ. ಹಾಂ ಸರ್. ಅದರಿಂದ ಅವನಿಗೆ ಬರ್ತಾನೆ ಲಾಭದಲ್ಲಿ ಮೇವು ತಂದು 70ರಿಂದ 60 ಸಾವಿರ ಕೊಟ್ಟು ದುಡ್ಡು ತಂದು ಮೇವು ಹಾಕಿದ್ದಾನೆ. ಹಾಂ ಸರ್. ಅದೇ ಲಾಭನೇ ಈಗ ಯಾವನೋ ದುಷ್ಮರಿಗಳು ಬಂದು ಸಿಗರೇಟ್ ಬೀಡಿ ಸೇದೋದ್ರಿಂದ ಇದೊಂದು ಅನಾಹುತ ಆಗಿದೆ. ಹಾಂ ಸರ್. ಅದರಿಂದ ಇವರಿಗೆ ನಾವು ಕಷ್ಟ ಆಗಿರೋದು ಸ್ವಲ್ಪ ಸರ್ಕಾರದಿಂದ ಕಟ್ಟಿಕೊಡು ಅಂತ ಕೇಳ್ತೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು.